ಎಸ್, ಅಂತೂ ಇಂತೂ ವೇಟ್ ಮಾಡ್ತಾ ಇದ್ದಂತಹ ಟಾಕ್ಸಿಕ್ ಸಿನಿಮಾದ ಮೊದಲನೇ ಸಾಂಗ್ ರಿಲೀಸ್ ಆಗಿದೆ. ಹೌದು, ತಬಾಹಿ. ಹೌದು, ಕನ್ನಡ ಸೇರಿ ಇನ್ನು ಉಳಿದ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಒಟ್ಟಿಗೆ ಸಾಂಗ್ ರಿಲೀಸ್ ಆಗಿದೆ. ಸೊ ಸಾಂಗ್ ಹೇಗನ್ನಿಸ್ತು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಸಾಂಗ್ ರಿಲೀಸ್ ಆಗೋಕ್ಕೂ ಮುಂಚೆ ತುಂಬಾನೇ ಹೈಪನ್ನ ಕ್ರಿಯೇಟ್ ಮಾಡಿತ್ತು. ಹೌದು, ಈ ಹಾಡಿನಲ್ಲಿ ಕೈರಾ ಅಡ್ವಾಣಿನೇ ಯಶ್ಗೆ ಈ ಸಾಂಗಲ್ಲಿ ಜೋಡಿಯಾಗಿ ಇರ್ತಾರೆ ಅಂತ ಗೆಸ್ ಮಾಡ್ತಾ ಇದ್ರು ಎಲ್ಲ ಫ್ಯಾನ್ಸ್ ಮತ್ತು ಸಿನಿ ಆಡಿಯನ್ಸ್. ಅದೇ ರೀತಿ ಕೈರಾ ಅಡ್ವಾಣಿನೇ ಈ ಸಾಂಗ್ನಲ್ಲಿ ಯಶ್ಗೆ ಜೋಡಿಯಾಗಿದ್ದಾರೆ. ಇನ್ನು ಸಾಂಗ್ ರಿಲೀಸ್ ಆದ ನಂತರ ಮುಂಚೆ ಇದ್ದ ಹೈಪ್ ಇತ್ತ ಇವಾಗ ಅಂತ ಕೇಳೋದಾದ್ರೆ, ಹೌದು, ಸ್ವಲ್ಪ ಕಾಮೆಂಟ್ ಸೆಕ್ಷನ್ ಅಲ್ಲೇ ಮಿಕ್ಸ್ಡ್ ರೆಸ್ಪಾನ್ಸ್ ಬರ್ತಾ ಇದೆ. ಎಸ್, ಮೊದಲನೇದಾಗಿ ಸಾಂಗ್ ಹೇಗಿದೆ ಅಂತ ಕೇಳೋದಾದರೆ, ಹೌದು, ಈ ಸಾಂಗ್ ಅನ್ನ ಹಾಡಿರೋದು ಮತ್ತು ಕಂಪೋಸ್ ಮಾಡಿರೋದು ವಿಶಾಲ್ ಮಿಶ್ರಾ. ಹೌದು, ಸಾಂಗ್ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಹೌದು, ಅವರು ಹಾಡಿರೋದು ಕೂಡ ಚೆನ್ನಾಗಿ ಬಂದಿದೆ. ಸಾಂಗ್ ನಲ್ಲಿ ಬರುವಂತಹ ಮ್ಯೂಸಿಕ್ ಅಂತೂ ಬೊಂಬಾಟಾಗಿದೆ ಅಂತಾನೆ ಹೇಳಬೇಕು. ಇನ್ನು ಈ ಸಾಂಗ್ಗೆ ಕನ್ನಡದಲ್ಲಿ ಲಿರಿಕ್ಸ್ ಬರೆದಿರೋದು ನಮ್ಮ ಯೋಗರಾಜ್ ಭಟ್ಟರು. ಲಿರಿಕ್ಸ್ಗಳು ಕೂಡ ಸಾಂಗ್ಗೆ ಮ್ಯೂಸಿಕ್ಗೆ ತಕ್ಕ ಹಾಗೆ ತುಂಬಾನೇ ಅದ್ಭುತವಾಗಿ ಅರ್ಥಗರ್ಭಿತವಾಗಿ ಇದ್ದವು. ನನಗೆ ಪರ್ಸ್ನಲ್ ಆಗಿ ಲಿರಿಕ್ಸ್ಗಿಂತ ಈ ಹಾಡಿನಲ್ಲಿದ್ದಂತಹ ಮ್ಯೂಸಿಕ್ ತುಂಬಾನೇ ಇಷ್ಟವಾಯಿತು. ಅಷ್ಟೊಂದು ಚೆನ್ನಾಗಿ ಅದನ್ನ ಎಲಿವೇಟ್ ಮಾಡಿದ್ದಾರೆ ವಿಶಾಲ್ ಮಿಶ್ರಾ ಅವರು ಅಂತಾನೆ ಹೇಳಬಹುದು. ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ, ಇಲ್ಲಿ ನಮಗೆ ತುಂಬಾನೇ ಡಿಸಪಾಯಿಂಟ್ ಮಾಡಿದ್ದ ವಿಷಯವೆಂದರೆ, ಈ ಸಾಂಗ್ ಶುರುವಾಗಿದ್ದ ಹಿಡಿದು ಕೊನೆವರೆಗೂ ಒಂದೇ ಪೋಸ್ಟರ್ ಅಲ್ಲಿಯೇ, ಅಂದರೆ ಒಂದೇ ಫೋಟೋ ಅಥವಾ ಇಮೇಜ್ ನಲ್ಲಿಯೇ ಈ ಸಾಂಗ್ ನ ಆಡಿಯೋದಲ್ಲಿ ಅಷ್ಟೇ ಕೇಳೋ ಹಾಗೆ ರಿಲೀಸ್ ಮಾಡಿದ್ದಾರೆ. ಇದು ತುಂಬಾನೇ ಡಿಸಪಾಯಿಂಟ್ಮೆಂಟ್ ಮಾಡಿತ್ತು ಅಂತಾನೆ ಹೇಳಬಹುದು. ಹೌದು, ನಾವು ಯೂಶುವಲಿ ನೋಡೋ ಹಾಗೆ ಲಿರಿಕ್ಸ್ ಸಾಂಗ್ಗಳು ಒಂದಿಷ್ಟು ಇಮೇಜಸ್ ಅಥವಾ ವಿಜುವಲ್ಸ್ ನ ರಿಲೀಸ್ ಮಾಡ್ತಾರೆ ಆ ಹಾಡಿನಲ್ಲಿ. ಬಟ್ ಅದಕ್ಕೆ ಅನ್ಸುತ್ತೆ ಈ ಸಾಂಗ್ ಹಾಗೂ ಲಿರಿಕ್ಸ್ಗಳು ಕೇಳ್ತಾ ಕೇಳ್ತಾ ಇನ್ನೂ ವಿಜುವಲ್ಸ್ಗಳು ಬೇಕಿತ್ತು ಅಂತ. ಹೌದು, ಏನಾದರೂ ಆ ಸಾಂಗ್ ನ ವಿಜುವಲ್ಸ್ ಇದ್ದಿದ್ರೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ಬೋದಿತ್ತು ಈ ಟಾಕ್ಸಿಕ್ಸ್ ನ ತಬಾಯಿ ಸಾಂಗ್ಗೆ. ಇನ್ನು ತಬಾಯಿ ಅನ್ನೋ ಪದದ ಅರ್ಥವನ್ನ ಕನ್ನಡದಲ್ಲಿ ಹುಡುಕೋದಾದ್ರೆ ವಿನಾಶ ಅಥವಾ ನಾಶ ಎಂದು ಅರ್ಥ ಸಿಗುತ್ತೆ. ಸೊ ಅದ ವಿಜುವಲ್ಸ್ ಈ ಸಾಂಗ್ ಅಲ್ಲಿ ಇತ್ತ ಅಂತ ನಾವು ಮುಂದೆ ಥಿಯೇಟರ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಇದೇ ಮಾರ್ಚ್ 8ರಂದು ಟಾಕ್ಸಿಕ್ ಚಿತ್ರದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಇದರ ಒಂದು ಸಣ್ಣ ಈ ಹಾಡಿನ ಝಲಕನ್ನ ಬಿಟ್ಟರೆ ಈ ತರ ಇರಬಹುದು ಅಂತ ಆಡಿಯನ್ಸ್ಗೆ ಒಂದು ಕುತೂಹಲ ಹುಟ್ಟುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಬಟ್ ಈ ಸಾಂಗ್ ನ ಕೆಲವೊಂದು ವಿಷನ್ಗಳು ಬಿಡದೇ ಇರೋದಕ್ಕೆ ಕಾರಣ ಏನಾದ್ರೂ ಆ ಟಾಕ್ಸಿಕ್ ಸಿನಿಮಾದ ಕತೆಗೆ ತಕ್ಕ ಹಾಗೆ ಸಾಗುತ್ತಾ ಇರುತ್ತ ಈ ಸಾಂಗ್ ಹಾಗೂ ಆ ಸಿಚುವೇಶನ್ಗಳು ಅಥವಾ ಸೀನ್ಗಳು ಎಲ್ಲಿ ಆಡಿಯನ್ಸ್ಗೆ ಬೇಗನೆ ಬಿಟ್ಕೊಟ್ಟಂಗೆ ಆಗುತ್ತಾ ಅಂತ ಈ ಸಾಂಗ್ ಅಲ್ಲಿ ಅದನ್ನ ರಿಲೀಸ್ ಮಾಡದೇ ಇರೋದು ಇದೊಂದು ಕಾರಣ ಆಗಿರಬಹುದು. ಒಟ್ಟಾರೆ ಸಾಂಗ್ ಏನೋ ಚೆನ್ನಾಗೇ ಇದೆ. ಅದರಲ್ಲಿರುವಂತಹ ಮ್ಯೂಸಿಕ್ ಹಾಗೂ ಲಿರಿಕ್ಸ್ ಕೂಡ ತುಂಬಾನೇ ಅದ್ಭುತವಾಗಿದೆ. ಬಟ್ ವಿಜುವಲ್ಸ್ ಅಥವಾ ಬೇರೆ ಇಮೇಜಸ್ ಅಥವಾ ಪೋಸ್ಟರ್ಸ್ ಅನ್ನ ಬಿಟ್ಟಿದ್ರೆ ಇನ್ನೂ ಆಡಿಯನ್ಸ್ಗೆ ಈ ಸಾಂಗ್ ಹತ್ತಿರವಾಗಬಹುದಿತ್ತು. ಸೊ ಯಾರೆಲ್ಲ ಇದೇ ಮಾರ್ಚ್ 8ರಂದು ಟಾಕ್ಸಿಕ್ ಟ್ರೇಲರ್ಗೆ ವೇಟ್ ಮಾಡ್ತಾ ಇದ್ದೀರಾ ಎಂದು ಕಾಮೆಂಟ್ ಮಾಡಿ. ಹಾಗೆ ಈ ಟಾಕ್ಸಿಕ್ ನ ತಬಾಯಿ ಸಾಂಗ್ ನಿಮಗೆ ಎಷ್ಟು ಇಷ್ಟವಾಯಿತು ಮತ್ತು ಎಷ್ಟು ಡಿಸಪಾಯಿಂಟ್ಮೆಂಟ್ ಮಾಡ್ತು ಎಂದು ಸಹ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ಸಾಂಗ್ ಇದೇ ತರ ಒಂದೇ ಪೋಸ್ಟರ್ ನಲ್ಲಿ ಬಿಟ್ಟರೆ ಸ್ವಲ್ಪ ಕನೆಕ್ಟ್ ಆಗೋದಂತೂ ತುಂಬಾನೇ ದೂರ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದಾಗಿತ್ತು ತಬಾಯಿ ಸಾಂಗ್ ನ ರಿವ್ಯೂ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ
ಟಾಕ್ಸಿಕ್ನ ಎಲ್ಲ ಅಪ್ಡೇಟ್ಗಳು ಬೇಕು ಎಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಸಿಗೋಣ. ಎಲ್ಲರಿಗೂ ನಮಸ್ಕಾರಗಳು.